ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ನೀಟ್ ಆಕಾಂಕ್ಷಿಗಳ ಪಾಲಿನ ಅತ್ಯಂತ ಕೆಟ್ಟ ಸುದ್ದಿಯೊಂದು ಹೊರಬೀಳ್ತಾ ಇದೆ. ನಮ್ಮಲ್ಲದು ಯಾಕೆ ಹಾಗಾಗುತ್ತೋ ಗೊತ್ತಿಲ್ಲ. ಪ್ರತಿ ಬಾರಿ ಯಾವುದಾದ್ರೂ ಒಂದು ಪರೀಕ್ಷೆಯಲ್ಲಿ ಇಂಥ ಅಕ್ರಮಗಳು ನಡೀಲಿಲ್ಲ ಅಂತ ಹೇಳೋದಕ್ಕೆ ಸಾಧ್ಯನೇ ಆಗ್ತಾ ಇಲ್ಲ. ಒಂದು ಕಡೆ ಶಿಕ್ಷಣ ವ್ಯವಸ್ಥೆಯನ್ನು ಹಾಳು ಮಾಡಿದ್ದೀವಿ, ಮತ್ತೊಂದು ಕಡೆ ಪರೀಕ್ಷಾ ವ್ಯವಸ್ಥೆ ಕೂಡ ಹಳ್ಳ ಹಿಡಿದು ಹೋಗಿದೆ. ಒಟ್ಟಾರೆ ವಿದ್ಯಾರ್ಥಿಗಳು ಪರೀಕ್ಷೆಗಳ ಮೇಲೆ, ವ್ಯವಸ್ಥೆಗಳ ಮೇಲೆ ನಂಬಿಕೆ ಕಳ್ಕೊಳ್ಳೋ ಪರಿಸ್ಥಿತಿ ಭಾರತದಲ್ಲಿ ನಿರ್ಮಾಣ ಆಗಿದೆ. ಇಂಥದ್ದು ಪ್ರತಿ ಬಾರಿ ಆಗ್ತಾ ಇದ್ರೂ ಅದನ್ನು ಸರಿ ಮಾಡೋದಕ್ಕೆ ಸಾಧ್ಯ ಆಗದ ಶಿಕ್ಷಣ ಸಚಿವ ಅನ್ನಿಸ್ಕೊಂಡು ಮಹಾನುಭಾವನಿಗೆ ರಾಜೀನಾಮೆ ಕೊಟ್ಟು ಎದ್ದು ಹೋಗಬೇಕು. ಯಾರಾದರೂ ಅಲ್ಲಿಗೆ ಸಮರ್ಥರು ಬರೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಅನ್ನಿಸ್ತಾ ಇಲ್ಲ. ಹಾಗೆ ದೇಶದ ಬಗ್ಗೆ, ಭವಿಷ್ಯದ ಬಗ್ಗೆ, ಯುವ ಶಕ್ತಿಯ ಬಗ್ಗೆ, ಆಗಾಗ ಪರೀಕ್ಷೆಗಳ ಬಗ್ಗೆ ಕೂಡ ಮಾತಾಡೋ ಪ್ರಧಾನಿಗಳು ಕೂಡ ತಮ್ಮ ಸಂಪುಟದ ಅಸಮರ್ಥರನ್ನ ಪಕ್ಕಕ್ಕೆ ತಪ್ಪಿಸೋ ಬಗ್ಗೆ ಯೋಚಿಸ್ತಾ ಇಲ್ಲ. ಅಂತೂ ಭಾರತದ ಪರೀಕ್ಷಾ ವ್ಯವಸ್ಥೆಗಳು ವ್ಯವಸ್ಥೆ ಅನ್ನೋದಕ್ಕಿಂತ ಅವ್ಯವಸ್ಥೆಯ ಗೂಡಾಗ್ತಾ ಇವೆ. ನೀಟ್ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಗಳು ಲೀಕ್ ಆಗಿವೆ. ಹೀಗಾಗಿ ಈ ಬಾರಿ ಪರೀಕ್ಷೆಗಳನ್ನು ರದ್ದು ಮಾಡಿದ್ದಾರೆ. ಮಕ್ಕಳಿಗೆ ಮತ್ತೆ ಪರೀಕ್ಷೆ ಬರೀಬೇಕು. ಯಾರು ಕಳೆದ ಬಾರಿ ಸರಿಯಾಗಿ ಮಾಡೋದಕ್ಕೆ ಸಾಧ್ಯ ಆಗಿರಲಿಲ್ವೋ ಆ ಮಕ್ಕಳಿಗೆ ಇನ್ನೊಂದು ಅವಕಾಶ ಸಿಗ್ತಾ ಇದೆ ಅಂತ ಖುಷಿಯಾಗಬಹುದು. ಆದರೆ ಕಷ್ಟಪಟ್ಟು ಯಾರು ಪರೀಕ್ಷೆ ಬರೆದಿದ್ರು ಅವರು ನಿರಾಸೆಗೊಳಗಾಗ್ತಾರೆ. ಅದಕ್ಕಿಂತ ಹೆಚ್ಚಾಗಿ ಕಷ್ಟಪಟ್ಟು ಪರೀಕ್ಷೆ ಬರೆಯೋ ಮಕ್ಕಳಿಗಿಂತ ಯಾರೋ ಹಣ ಕೊಟ್ಟು ಪ್ರಶ್ನೆ ಪತ್ರಿಕೆಗಳನ್ನು ಖರೀದಿ ಮಾಡಿ ಹೆಚ್ಚು ಮಾರ್ಕ್ಗಳನ್ನು ಪಡೆದು ಒಳ್ಳೆ ಕಾಲೇಜುಗಳಲ್ಲಿ ಸೀಟ್ಗಳನ್ನು ಹೊಡೆದು ಬಿಡ್ತಾರೆ ನೋಡಿ, ಅದು ಈ ದೇಶದ ಟ್ಯಾಲೆಂಟನ್ನು, ಮೆರಿಟನ್ನು ಕೊಂದುಬಿಡೋ ಸಂಚಿಗೆ ಕಾರಣ ಆಗುತ್ತೆ. ಹಾಗಾದರೆ ಏನಿದು ನೀಟ್ ಕಾಂಟ್ರೋವರ್ಸಿ? ಬನ್ನಿ ನೋಡೋಣ. ಗೆಳೆಯರೆ, ಮೊನ್ನೆ ಮೇ 3ನೇ ತಾರೀಕು ನೀಟ್ ಪರೀಕ್ಷೆಗಳು ನಡೆದವು. ಭಾರತದಲ್ಲಿ ಒಟ್ಟು 551 ನಗರಗಳಲ್ಲಿ, ಹಾಗೆ ವಿದೇಶಗಳಲ್ಲಿನ ಸುಮಾರು 14 ನಗರಗಳಲ್ಲಿ ಒಟ್ಟು ಸುಮಾರು 22,79,000 ವಿದ್ಯಾರ್ಥಿಗಳು ನೀಟ್ ಪರೀಕ್ಷೆಗಳನ್ನು ಬರೆದರು. ಅದರ ಫಲಿತಾಂಶಕ್ಕಾಗಿ ಅವರು ಕಾಯ್ತಾ ಇದ್ದರು. ಅಷ್ಟರಲ್ಲಿ ಪರೀಕ್ಷೆಗೆ ಮೊದಲೇ ಪ್ರಶ್ನೆ ಪತ್ರಿಕೆಗಳು ಲೀಕ್ ಆಗಿರೋ ಕೆಟ್ಟ ಸುದ್ದಿಯೊಂದು ಕಿವಿಗಪ್ಪಳಿಸ್ತು. ಅದನ್ನು ಮೊದಲು NTA ಅಂದರೆ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಒಪ್ಪಲಿಲ್ಲ. ಆದರೆ ರಾಜಸ್ಥಾನದಲ್ಲಿ ಈ ಬಗ್ಗೆ ಪ್ರಕರಣ ದಾಖಲಾಯಿತು ಮತ್ತು ಅಲ್ಲಿನ ಸ್ಪೆಷಲ್ ಆಪರೇಷನ್ ಗ್ರೂಪ್ SPG ಈ ಬಗ್ಗೆ ತನಿಖೆಯನ್ನು ಕೈಗೊಳ್ತು. ಆ ತನಿಖೆ ಸೀದಾ ಕೇರಳದವರೆಗೆ ಬಂದು ಮುಟ್ಟಿತು. ಹಾಗೆ ಉತ್ತರದ ನಾನಾ ರಾಜ್ಯಗಳಲ್ಲಿ ಸುಮಾರು 45 ಮಂದಿಯನ್ನು ಈಗಾಗಲೇ ಗುರುತಿಸಲಾಗಿದೆ. ಅದರಲ್ಲಿ 13 ಮಂದಿಯನ್ನು ಬಂಧಿಸಿದ್ದಾರೆ. ಇದು ಅಂತಾರಾಜ್ಯ ಜಾಲದ ಜೊತೆ ಸಂಬಂಧ ಹೊಂದಿದ್ದು ಏಜೆನ್ಸಿಗಳು ತನಿಖೆಯನ್ನು ಮಾಡ್ತಾ ಇವೆ. ಮತ್ತೊಂದು ಕಡೆ ಸರ್ಕಾರ ಪರೀಕ್ಷೆಗಳನ್ನು ಸಂಪೂರ್ಣವಾಗಿ ರದ್ದು ಮಾಡಿದೆ. ಈಗ ಪರೀಕ್ಷಾರ್ಥಿಗಳಿಗೆ ಅವರು ಪಾವತಿಸಿದ ಫೀಸನ್ನು ವಾಪಸ್ ಕೊಡ್ತಾರೆ. ಹಾಗೆ ಮತ್ತೊಂದು ಬಾರಿ ಪರೀಕ್ಷೆಗಳನ್ನು ಕೂಡ ಮಾಡ್ತಾರೆ. ಈ ಬಾರಿ ಜಸ್ಟ್ ಅಪ್ಲೈ ಮಾಡಿದರೆ ಸಾಕು, ನೀವು ಫೀಸ್ ಕಟ್ಟಬೇಕಿಲ್ಲ ಅಂತ ಸರ್ಕಾರ ಹೇಳಿದೆ. ಹೀಗೆ ಫೀಸನ್ನು ವಾಪಸ್ ಕೊಡೋದು, ಫೀಸ್ ತಗೊಳ್ಳದೆ ಪರೀಕ್ಷೆ ನಡೆಸೋದು ತಾವು ಮಾಡಿದ ಪಾಪಕ್ಕೆ ಪ್ರಾಯಶ್ಚಿತ್ತ ಅಂತ ಅವ್ರು ಅಂದ್ಕೋಬಹುದು. ಆದರೆ ಪರೀಕ್ಷೆಗಳು ನ್ಯಾಯಬದ್ಧವಾಗಿ ನಡೆಯೋದಿಲ್ಲ ಅನ್ನಿಸ್ತಾ ಹೋದರೆ ವಿದ್ಯಾರ್ಥಿಗಳು ವ್ಯವಸ್ಥೆಯ ಮೇಲೆ ನಂಬಿಕೆ ಕಳ್ಕೋತಾ ಹೋಗ್ತಾರೆ. ಯಾವುದನ್ನು ಕಾಂಪನ್ಸೇಟ್ ಮಾಡಿ ಆ ನಂಬಿಕೆಯನ್ನು ಮತ್ತೆ ಸ್ಥಾಪಿಸೋದಕ್ಕಾಗತ್ತೆ ಹೇಳಿ? ಇಲ್ಲಿ ವರ್ಷ ಪೂರ್ತಿ ಕೋಚಿಂಗ್ ಸೆಂಟರ್ಗಳಿಗೆ ಹೋಗಿ ನೀಟ್ ಪರೀಕ್ಷೆಗಳಿಗೆ ಕೋಚಿಂಗ್ ಇದೆಯಾ ಅನ್ನೋದನ್ನು ಹುಡುಕಿ ಅಂಥ ಕಾಲೇಜುಗಳಿಗೆ ಹೆಚ್ಚು ಫೀಸ್ ಕಟ್ಟಿ ಸೇರ್ಕೊಂಡು ಹಗಲು ರಾತ್ರಿಗಳನ್ನು ಒಂದು ಮಾಡಿ ಜಮೀನು ಮಾರ್ಕೊಂಡು ತಾಯಂದಿರ ಒಡವೆಗಳನ್ನು ಮಾರಿಕೊಂಡು 2 ವರ್ಷ ಮಕ್ಕಳು ತಮ್ಮ ಎಲ್ಲ ಚಟುವಟಿಕೆಗಳನ್ನು ನಿಲ್ಲಿಸಿ ನೀಟ್ ಪರೀಕ್ಷೆಗಳಿಗಾಗಿ ಓದಿರ್ತಾರೆ. ಅವರು ಓದಿ ಪ್ರಾಮಾಣಿಕವಾಗಿ ಪರೀಕ್ಷೆ ಬರೀಬೇಕು. ಅದೇ ಪರೀಕ್ಷೆಯನ್ನು ಯಾವನೋ ಹಣಕ್ಕಾಗಿ ಮಾರಾಟ ಮಾಡಿಬಿಡ್ತಾನೆ. ಮತ್ತಾರೋ ಕೋಚಿಂಗ್ ಸೆಂಟರ್ನವನು ಹಣ ಇರೋನಿಗೆ ಪ್ರಶ್ನೆ ಪತ್ರಿಕೆಗಳನ್ನು ಮಾರಾಟ ಮಾಡ್ತಾನೆ. ಅಂದರೆ ಪಾಪ ಹಗಲು ರಾತ್ರಿ ಒಂದು ಮಾಡಿ ಕಷ್ಟಪಟ್ಟ ಪ್ರಾಮಾಣಿಕ ಮತ್ತು ಬುದ್ಧಿವಂತ ಮಕ್ಕಳ ಗತಿ ಏನಾಗಬೇಕು? ಗೆಳೆಯರೆ, ಹೀಗಾಗ್ತಾ ಇರೋದು ಇದು ಮೊದಲಲ್ಲ. ಈ ಹಿಂದೆ 2024ರಲ್ಲಿ ಕೂಡ ನೀಟ್ ಪರೀಕ್ಷೆ ಹೀಗೆ ಆಗಿತ್ತು. ಅಲ್ಲಿ ಪೇಪರ್ ಲೀಕ್ ಆದ ಆರೋಪಗಳು ಕೇಳಿಬಂದವು. ಹಾಗೆ ಕೆಲ ವಿದ್ಯಾರ್ಥಿಗಳಿಗೆ ನೀಟಲ್ಲಿ ಕಂಪ್ಲೀಟ್ ಅಂಕಗಳು ಸಿಕ್ಕಿದ್ವು. ಹಾಗಾಗೋದು ತುಂಬಾ ಅಪರೂಪ. ಹಾಗೆ ನೀಟಲ್ಲಿ ನೆಗೆಟಿವ್ ಮಾರ್ಕ್ಸ್ ಕೂಡ ಇರುತ್ತವೆ. ಆ ನೆಗೆಟಿವ್ ಮಾರ್ಕ್ಸ್ ಕೂಡ 2024ರ ನೀಟ್ ಪರೀಕ್ಷೆಗಳಲ್ಲಿ ಟ್ಯಾಲಿ ಆಗ್ತಾ ಇರಲಿಲ್ಲ. ಇದನ್ನು ಪ್ರಶ್ನಿಸಿ ನ್ಯಾಯಾಲಯದ ಮೆಟ್ಲೇರಲಾಯಿತು. ಆಗಲೂ NTA ಅಂಥದ್ದೇನೂ ಆಗಿಲ್ಲ ಅಂತ ತಿಪ್ಪೆ ಸಾರಿಸೋ ಪ್ರಯತ್ನವನ್ನೇ ಮಾಡ್ತು. ಆದರೆ ಕಡೆಗೆ ಆದ ತಪ್ಪನ್ನು ಅವರು ಒಪ್ಪಿಕೊಂಡ್ರು. ಅದು ಎಲ್ಲ ಕಡೆಯಲ್ಲೂ ಆಗಿರಲಿಲ್ಲ. ಹೀಗಾಗಿ ಸೀಮಿತ ಪ್ರದೇಶಗಳಲ್ಲಿ ಮತ್ತೆ ಮರುಪರೀಕ್ಷೆಗೆ ಆದೇಶವನ್ನು ಕೊಡಲಾಯಿತು. ಆದರೆ ಈ ಬಾರಿ ಹಾಗಾಗಿಲ್ಲ. ತನಿಖೆ ರಾಜಸ್ಥಾನದಲ್ಲಿ ಶುರುವಾಗಿದೆ. ಆದರೂ ಹಗರಣ ದೇಶವ್ಯಾಪಿಯಾಗಿದೆ ಮತ್ತು ಅದರ ಹಿಂದೆ ಎಗೈನ್ ಕೋಚಿಂಗ್ ಸೆಂಟರ್ ಮಾಫಿಯಾಗಳಿವೆ. ಪ್ರಶ್ನೆ ಪತ್ರಿಕೆಗಳನ್ನು ಪ್ರಿಂಟ್ ಮಾಡೋ ಜಾಗಗಳಲ್ಲಿನ ಕೆಲಸಗಾರರು ಈ ಸಂಚಿನ ಹಿಂದಿದ್ದಾರೆ. ಹಾಗೆ ಕೆಲ ಮೆಡಿಕಲ್ ವಿದ್ಯಾರ್ಥಿಗಳು ಇದ್ದಾರೆ. ಟೆಲಿಗ್ರಾಮ್, ವಾಟ್ಸಪ್ಗಳ ಮೂಲಕ ಪ್ರಶ್ನೆ ಪತ್ರಿಕೆಗಳು ನಾನಾ ಕಡೆಗಳಿಗೆ ತಲುಪಿವೆ. ಅವುಗಳನ್ನು 7ರಿಂದ 10 ಲಕ್ಷ ರೂಪಾಯಿವರೆಗೆ ಮಾರಾಟ ಕೂಡ ಮಾಡಲಾಗಿದೆ. ಗೆಳೆಯರೆ, ಇಲ್ಲಾಗಿರೋದೇನು ಅಂದರೆ
ಪರೀಕ್ಷೆಗೆ 2 ದಿನ ಮೊದಲು ಮಾಡೆಲ್ ಪೇಪರ್ ಅಥವಾ ಗೆಸ್ ಪೇಪರ್ ಅಂತ ಒಂದಷ್ಟು ಪ್ರಶ್ನೆಗಳನ್ನು ಕೋಚಿಂಗ್ ಸೆಂಟರ್ಗಳು ಬಿಡುಗಡೆ ಮಾಡಿವೆ. ಸಾಮಾನ್ಯವಾಗಿ ಎಲ್ಲ ಪರೀಕ್ಷೆಗಳಲ್ಲೂ ಇಂಥ ಗೆಸ್ ಪೇಪರ್ಗಳನ್ನು ಸಿದ್ಧಪಡಿಸ್ತಾರೆ. ಆ ಮಾಡೆಲ್ ಪೇಪರ್ಗಳಲ್ಲಿನ ಕೆಲ ಪ್ರಶ್ನೆಗಳು ರಿಪೀಟ್ ಆಗೋದು ಇರುತ್ತೆ. ಆದರೆ ಈ ಬಾರಿಯ ನೀಟಲ್ಲಿ ಹಾಗಾಗಿಲ್ಲ. ಒಟ್ಟು 180 ಪ್ರಶ್ನೆಗಳು ನೀಟಲ್ಲಿರುತ್ತವೆ. ಎಲ್ಲ ಪ್ರಶ್ನೆಗಳಿಗೂ ಉತ್ತರಿಸಬೇಕು. ಪ್ರತಿ ಪ್ರಶ್ನೆಗೆ 4 ಅಂಕಗಳು. ತಪ್ಪು ಉತ್ತರ ಬರೆದ್ರೆ 1 ಅಂಕ ನೆಗೆಟಿವ್ ಮಾರ್ಕ್ ಇರುತ್ತೆ. ಅಂದರೆ 1 ಅಂಕ ಕಟ್ ಆಗ್ತಾ ಹೋಗುತ್ತೆ. ಒಟ್ಟು 720 ಅಂಕಗಳಿಗೆ ಈ ಪರೀಕ್ಷೆ ನಡೆಯುತ್ತೆ. ಇನ್ನು ಈ 180 ಪ್ರಶ್ನೆಗಳ ಪೈಕಿ ಈ ಬಾರಿ ಮಾಡೆಲ್ ಪೇಪರ್ ಅಂತ ಕೆಲ ಕೋಚಿಂಗ್ ಸೆಂಟರ್ಗಳು ಮಾರಾಟ ಮಾಡಿದ್ವಲ್ಲ, ಅದರಲ್ಲಿ ಸುಮಾರು 120 ಪ್ರಶ್ನೆಗಳು ಹಾಗೆ ಯಥಾವತ್ತಾಗಿ ಕಾಣಿಸ್ಕೊಂಡಿವೆ. ಅಂದರೆ ಆ ಮಾಡೆಲ್ ಪೇಪರ್ನಿಂದ ಹಿಂಗೆ ಕಾಪಿ ಪೇಸ್ಟ್ ಆದಂತೆ ಕಾಣ್ತಾ ಇದ್ವು. ಹಾಗಾಗೋದಕ್ಕೆ ಸಾಧ್ಯನೇ ಇಲ್ಲ. ಆದರೆ ಅದು ಆಗಿದೆ ಅಂದರೆ ಪ್ರಶ್ನೆ ಪತ್ರಿಕೆಯಲ್ಲಿನ 120 ಪ್ರಶ್ನೆಗಳ ಜೊತೆ ಬೇರೆ ಒಂದಷ್ಟು ಪ್ರಶ್ನೆಗಳನ್ನು ಕೂಡ ಸೇರಿಸಿ ಬುದ್ಧಿವಂತಿಕೆಯಿಂದ ಅದನ್ನು ಲೀಕ್ ಮಾಡೋ ಕೆಲಸ ಕೋಚಿಂಗ್ ಸೆಂಟರ್ಗಳ ಮೂಲಕ ನಡೆದಿದೆ. ಲೆಕ್ಕ ಹಾಕಿ ಒಬ್ಬ ವಿದ್ಯಾರ್ಥಿಗೆ 120 ಪ್ರಶ್ನೆಗಳು ಹಾಗೆ ಮೊದಲೇ ಸಿಕ್ಬಿಟ್ವು ಅಂದರೆ ಅವನಿಗೆ ಸುಲಭವಾಗಿ 600 ಅಂಕಗಳು ಬಂದು ಹಾಗೇನೆ. ಪಾಪ ಕಷ್ಟಪಟ್ಟು ಓದಿದ ವಿದ್ಯಾರ್ಥಿ 600 ಅಂಕಗಳನ್ನು ತೆಗಿಬೇಕು ಅಂದರೆ ಅವನು ಹರಸಾಹಸ ಪಡಬೇಕಾಗತ್ತೆ. ಅದು ಯಾವನೋ ಹಣ ಕೊಟ್ಟವನಿಗೆ ಸುಲಭವಾಗಿ ಸಿಕ್ಕಿಬಿಡುತ್ತೆ ಅಂದರೆ ಕಷ್ಟಪಟ್ಟು ಯಾಕ್ರಿ ಓದಬೇಕು? ಈ ಪರೀಕ್ಷೆಗಳು, ಕೋಚಿಂಗ್ಗಳು, ಕಾಲೇಜುಗಳು ಇವೆಲ್ಲ ಯಾಕೆ ಹೇಳಿ? ಇನ್ನು ಯಾಕೆ ಹೀಗಾಗ್ತಾ ಇದೆ? ಗೆಳೆಯರೆ, ನಮ್ಮಲ್ಲಿ ಮಕ್ಕಳನ್ನು ಡಾಕ್ಟರ್ ಮಾಡಿಸಬೇಕು ಅಂತ ಹಠ ತೊಟ್ಟವರ ಸಂಖ್ಯೆ ದೊಡ್ಡದು. ಆದರೆ ಮೆಡಿಕಲ್ ಸೀಟುಗಳು ನಮ್ಮಲ್ಲಿ ಅಷ್ಟೊಂದಿಲ್ಲ. ಪ್ರತಿ ವರ್ಷ ಸುಮಾರು 20 ಲಕ್ಷ ಮಂದಿ ನೀಟ್ ಬರೀತಾರೆ. ನಿಮಗೆ ನೀಟ್ ಬರೆದ್ರೆ ಸಿಗೋ ಸೀಟುಗಳು ಎಷ್ಟು ಅನ್ನೋದು ಗೊತ್ತಾದರೆ ಅಲ್ಲಿ ಕಾಂಪಿಟೇಷನ್ ಎಷ್ಟಿದೆ ಅನ್ನೋದು ಅರ್ಥ ಆಗಬಹುದು. ನಮ್ಮಲ್ಲಿ ಒಟ್ಟು MBBS ಸೀಟುಗಳು 1,28,976. ಅದರಲ್ಲಿ ಸರ್ಕಾರಿ ಸೀಟುಗಳು 58,583. ಹಾಗೆ ಖಾಸಗಿ ಕಾಲೇಜುಗಳಲ್ಲಿ 55,244 ಸೀಟುಗಳಿರುತ್ತವೆ. ಇನ್ನು AIIMSನ 21 ಕಾಲೇಜುಗಳಿವೆ. ಅಲ್ಲಿ 2,205 ಸೀಟುಗಳು. ಅದಲ್ಲದೆ ಇನ್ನೊಂದು 249 ಸೀಟುಗಳಿವೆ. ಇನ್ನು BDS ಅಂದರೆ ಡೆಂಟಲ್ಗೆ 27,868. BAMS ಅಂದರೆ ಆಯುರ್ವೇದದಲ್ಲಿ ಡಾಕ್ಟರಿ ಮಾಡೋದಕ್ಕೆ ಒಂದು 31,811 ಸೀಟುಗಳಿರುತ್ತವೆ. ಹೋಮಿಯೋಪತಿಗೆ ಸುಮಾರು ಒಂದು 13,000 ಸೀಟುಗಳು. ಯುನಾನಿಗೆ ಸುಮಾರು 4,000. BSMS ಅಂದರೆ ಸಿದ್ಧ ವೈದ್ಯದ 800-900 ಸೀಟುಗಳು. ಹಾಗೆ ನ್ಯಾಚುರೋಪತಿಗೆ ಒಂದು 2,500 ಸೀಟುಗಳು. ವೆಟರ್ನರಿಗೆ 603 ಸೀಟು. BSc ನರ್ಸಿಂಗ್ 487 ಸೀಟುಗಳನ್ನು ನೀಟ್ ಬರೆದು ತಗೋಬೇಕು. ಹಾಗೆ ಆಯುಷ್ ಇಲಾಖೆಯ ಬೇರೆ ಬೇರೆ ಕೋರ್ಸುಗಳಿಗೆ ಒಂದು 52,720 ಸೀಟುಗಳಿವೆ. ಇವೆಲ್ಲವನ್ನು ಸೇರಿಸಿದರೆ ಒಟ್ಟು ಒಂದು 3.25-4 ಲಕ್ಷ ಸೀಟುಗಳು. ಅದಕ್ಕಾಗಿ ಪರೀಕ್ಷೆ ಬರೆಯೋದು 22 ಲಕ್ಷ ಮಂದಿ. ಇನ್ನು ಮೆಡಿಕಲ್ ಸೀಟುಗಳೇ ಬೇಕು ಅಂತ ಪರೀಕ್ಷೆ ಬರೆಯೋ ಪ್ರತಿಯೊಬ್ಬರು ಬಯಸ್ತಾರೆ. ಅದಕ್ಕೆ ಹೆಚ್ಚು ರ್ಯಾಂಕ್ ಬೇಕು. ಇವತ್ತು ಸರಳವಾಗಿ ಲೆಕ್ಕ ಹಾಕೋದಾದರೆ 22 ಲಕ್ಷ ವಿದ್ಯಾರ್ಥಿಗಳು ಸ್ಪರ್ಧಿಸ್ತಾರೆ. ಅದರಲ್ಲಿ 1,28,900 MBBS ಸೀಟುಗಳು ಅಂದರೆ ಪ್ರತಿ MBBS ಸೀಟಿಗೆ ಸರಾಸರಿ 17 ಮಂದಿ ಸ್ಪರ್ಧೆ ಮಾಡ್ತಾರೆ. ಇನ್ನು ಸರ್ಕಾರಿ MBBS ಸೀಟುಗಳನ್ನು ಮಾತ್ರ ನಾವು ಲೆಕ್ಕ ಹಾಕೋದಾದರೆ ಪ್ರತಿ ಸೀಟಿಗೆ 38 ಜನ ಕಾಂಪೀಟ್ ಮಾಡ್ತಾರೆ. ಇನ್ನು ಖಾಸಗಿ ಮೆಡಿಕಲ್ ಕಾಲೇಜುಗಳಲ್ಲಿ ಸೀಟುಗಳನ್ನು ಗಳಿಸಬೇಕು ಅಂದರೆ ಕೋಟಿಗಟ್ಟಲೆ ಹಣ ಸುರಿಬೇಕು. ಅದು 22 ಲಕ್ಷ ಜನ ಇಲ್ಲಿ ಪರೀಕ್ಷೆ ಬರೀತಾರಲ್ಲ, ಅವ್ರ ಪೈಕಿ ಎಲಿಜಿಬಲ್ ಅನ್ನಿಸ್ಕೊಳ್ಳೋದು ಸುಮಾರು 10 ಲಕ್ಷ ಜನ. ಅವರಲ್ಲಿ ತಾಕತ್ತಿರೋನು ಹಣ ಕೊಟ್ಟು ಸೀಟುಗಳನ್ನು ಖರೀದಿ ಮಾಡ್ತಾನೆ. ಅದಕ್ಕೆ ಕೋಟಿಗಟ್ಟಲೆ ಸುರಿಬೇಕು ಅಂದಾಗ ಒಂದಷ್ಟು ಲಕ್ಷಗಳನ್ನು ಕೊಟ್ಟು ಕ್ವಶನ್ ಪೇಪರನ್ನೇ ಖರೀದಿ ಮಾಡಿಬಿಟ್ಟು ನೀಟ್ ರ್ಯಾಂಕನ್ನು ಹೆಚ್ಚು ಮಾಡ್ಕೊಳ್ಳೋದೇ ಸುಲಭ ಅಲ್ವಾ ಅಂತ ಮತ್ತೊಂದಷ್ಟು ಜನ ಭಾವಿಸ್ತಾರೆ. ಅವರ ಈ ಆಸೆಯನ್ನು ಬಂಡವಾಳ ಮಾಡಿಕೊಂಡು ಜನ ಪ್ರಶ್ನೆ ಪತ್ರಿಕೆಗಳನ್ನು ಲೀಕ್ ಮಾಡ್ತಾರೆ, ಮಾರಾಟ ಮಾಡ್ಕೋತಾ ಹೋಗ್ತಾರೆ. ಇದನ್ನು ಸರಿಪಡಿಸೋದು ಹೇಗೆ? ಒಂದು, ಮಕ್ಕಳು ಮೆಡಿಕಲ್ಲೇ ಮಾಡಬೇಕು ಅನ್ನೋ ಹುಚ್ಚಿದೆಯಲ್ಲ, ಅದರಿಂದ ಪೋಷಕರು ಹೊರಬರಬೇಕು. ಎರಡನೆಯದು, ಪರೀಕ್ಷಾ ವ್ಯವಸ್ಥೆಗಳನ್ನು ಇನ್ನಷ್ಟು ಗಟ್ಟಿಗೊಳಿಸೋ ಬಗ್ಗೆ ಶಿಕ್ಷಣ ಇಲಾಖೆ ಕ್ರಮ ಕೈಗೊಳ್ಳಬೇಕು. ಆದರೆ ನಮ್ಮಲ್ಲಿ ಎರಡೂ ಆಗ್ತಾ ಇಲ್ಲ. ಪರಿಣಾಮ ಯಾರು ಮೆರಿಟ್ ಸ್ಟೂಡೆಂಟ್ಸ್ ಇರ್ತಾರೆ ಅವರಿಗೆ ಅನ್ಯಾಯ ಆಗ್ತಾ ಹೋಗುತ್ತೆ. ಈಗಾಗಲೇ ಈ ದೇಶದಲ್ಲಿ ನಾನಾ ಕಾರಣಗಳಿಂದ ಮೆರಿಟ್ಗೆ ಕಿಮ್ಮತ್ತಿಲ್ಲದ ಪರಿಸ್ಥಿತಿಯನ್ನು ನಾವು ನಿರ್ಮಾಣ ಮಾಡಿದ್ದೀವಿ. ಅದರ ಜೊತೆಗೆ ಈ ಪರೀಕ್ಷಾ ಅಕ್ರಮಗಳು ಕೂಡ ಸೇರಿದರೆ ಭಾರತ ಬೇಗ ಬ್ರೈನ್ ಡ್ರೈನ್ ಕಡೆಗೆ ನಡೆದು ಹೋಗುತ್ತೆ. ಗೆಳೆಯರೆ, ಇದು ಅತಿ ಹೆಚ್ಚು ಯುವಕರಿರೋ ದೇಶ. ಯುವ ಶಕ್ತಿ ದೇಶದ ಶಕ್ತಿ ಆಗಬೇಕು. ಅದಾಗಬೇಕು ಅಂದರೆ ಇಲ್ಲಿ ಶಿಕ್ಷಣ ವ್ಯವಸ್ಥೆಗಳನ್ನು ನಾವು ಸರಿಪಡಿಸಬೇಕು. ಒಂದು ಕಡೆ ಅದರ ಸ್ಟ್ಯಾಂಡರ್ಡನ್ನು ರಾಜ್ಯಗಳು ಕಾಂಪಿಟೇಷನ್ಗೆ ಬಿದ್ದು ಕಡಿಮೆ ಮಾಡ್ತಾ ಇವೆ. SSLC ಮತ್ತು PUCಯ ಫಲಿತಾಂಶ ಹೆಚ್ಚಾಗಬೇಕು ಅಂದರೆ ಮಕ್ಕಳನ್ನು ಚೆನ್ನಾಗಿ ಓದಿಸಬೇಕು, ಅವರ ಬುದ್ಧಿವಂತಿಕೆ ಜಾಸ್ತಿ ಮಾಡಬೇಕು, ಶಿಕ್ಷಕರು ಪಾಠ ಮಾಡೋ ತಮ್ಮ ಸ್ಕಿಲ್ಗಳನ್ನು ಹೆಚ್ಚಿಸ್ಕೋಬೇಕು. ನಮ್ಮ ಶಿಕ್ಷಣ ಇಲಾಖೆಗಳು ಈ ಬಗ್ಗೆ ಗಮನನೇ ಹರಿಸ್ತಿಲ್ಲ.
ಅವರಿಗೆ SLC ಮತ್ತು PUCಯ ಫಲಿತಾಂಶ ಹೆಚ್ಚಾಗಬೇಕು, ಅದಕ್ಕಾಗಿ ಪರೀಕ್ಷೆಗಳ ಸ್ಟ್ಯಾಂಡರ್ಡನ್ನೇ ಕಡಿಮೆ ಮಾಡಿಬಿಡಿ ಅನ್ನೋ ಥರದ ವ್ಯವಸ್ಥೆಗೆ ನಾವು ಬಂದುಬಿಟ್ಟಿದ್ದೀವಿ. ಅದರ ಜೊತೆಗೆ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಅದು ನೀಟ್ ಆಗಿರಬಹುದು ಅಥವಾ ರಿಕ್ರೂಟ್ಮೆಂಟ್ಗೆ ಸಂಬಂಧಪಟ್ಟ ಪರೀಕ್ಷೆಗಳಾಗಿರಬಹುದು, ಪೊಲೀಸ್ ರಿಕ್ರೂಟ್ಮೆಂಟ್ ಇರಬಹುದು, ಟೀಚರ್ಸ್ ರಿಕ್ರೂಟ್ಮೆಂಟ್ ಇರಬಹುದು, ರೈಲ್ವೆ ಇರಬಹುದು ಅಥವಾ ಇನ್ನಿತರ ಸ್ಪರ್ಧಾತ್ಮಕ ಪರೀಕ್ಷೆಗಳು ಅಂತ ಏನು ಮಾಡ್ತಾರೆ, ಎಲ್ಲ ಪರೀಕ್ಷೆಗಳಲ್ಲೂ ಕೂಡ ಟ್ರಾನ್ಸ್ಪರೆನ್ಸಿ ಅನ್ನೋದು ಕಳೆದು ಹೋಗಿದೆ. ಇದು ಹೀಗೆ ಮುಂದುವರೆದರೆ ಈ ದೇಶದ ಟ್ಯಾಲೆಂಟೆಡ್ ಯುವಶಕ್ತಿಯ ಗತಿ ಏನಾಗಬೇಕು? ಈಗ 13 ಮಂದಿಯನ್ನು ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಬಂಧಿಸಿದ್ದಾರೆ. 45ಕ್ಕೂ ಹೆಚ್ಚು ಮಂದಿಯನ್ನು ಸಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಅವರನ್ನು ಕೂಡ ಅರೆಸ್ಟ್ ಮಾಡ್ತಾರೆ. ಕೇರಳದ ಮೆಡಿಕಲ್ ವಿದ್ಯಾರ್ಥಿ, ರಾಜಸ್ಥಾನದ ಸಿಕ್ಕರ್ನಲ್ಲಿನ ಕೋಚಿಂಗ್ ಸೆಂಟರ್ನ ಒಂದಷ್ಟು ಜನ, ಡೆಹ್ರಾಡೂನ್ನಲ್ಲಿನ ಕೆಲವರು, ಬಿಹಾರ, ಮಹಾರಾಷ್ಟ್ರಗಳಲ್ಲಿ ಕೂಡ ಕೆಲವರನ್ನು ವಶಕ್ಕೆ ಪಡೆಯಲಾಗಿದೆ. ಆದರೆ ಇದಿಷ್ಟೇ ಸಾಕಾಗತ್ತಾ? ಅಥವಾ ಪರೀಕ್ಷಾ ಪದ್ಧತಿಗಳು ಬದಲಾಗಬೇಕಾ? ನಮ್ಮ ಮನಸ್ಥಿತಿಗಳು ಬದಲಾಗಬೇಕಾ? ಶಿಕ್ಷಣ ವ್ಯವಸ್ಥೆಯನ್ನೇ ಆಮೂಲಾಗ್ರವಾಗಿ ಬದಲಾಯಿಸಬೇಕಾದ ಅಗತ್ಯ ಇದೆಯಾ? ನಿಮಗೇನನ್ಸುತ್ತೆ? ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇಂಥ ಘಟನೆಗಳು ನಡೆದಾಗ ನಿಜಕ್ಕೂ ಮನಸ್ಸಿಗೆ ತುಂಬ ಬೇಸರ ಆಗುತ್ತೆ, ವ್ಯವಸ್ಥೆಯ ಬಗ್ಗೆ ಒಂದು ಅಸಹ್ಯ ಉಂಟಾಗುತ್ತೆ. ಈ ಥರದ ಪರೀಕ್ಷೆಗಳನ್ನು ನಡೆಸುವ ವ್ಯವಸ್ಥೆಗೆ ನನ್ನದೊಂದು ಧಿಕ್ಕಾರ ಇರಲಿ. ಇದು ಗೆಳೆಯರೆ ನೀಟ್ ಮರುಪರೀಕ್ಷೆಗಳಿಗೆ ಸಂಬಂಧಪಟ್ಟ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.